ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್ ಆಗಿದೆ. ಕೋರ್ಟ್ ಆದೇಶದಿಂದ ಬಚಾವ್ ಆಗೋದಕ್ಕೆ ಡಿಸಿ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಳಿನ್ ಅತುಲ್ನ ಈ ಒಂದು ನಿರ್ಧಾರ. ಹೊಸಪೇಟೆ ಕಾರು ಶೋರೂಮ್ನಲ್ಲಿ ಡಿಸಿ ಕಾರ್ ಕಾಣಿಸ್ಕೊಂಡಿದೆ. ಕಾರು ಜಪ್ತಿಗೆ ಆದೇಶಿಸಿತ್ತು ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್. ಇದರ ಮಧ್ಯದಲ್ಲಿ ಈಗ ಶೋರೂಮ್ಗೆ ಹೋಗಿರುವಂತದ್ದು ಕಾರು. ಹಾಗಾಗಿ ಸಾಕಷ್ಟು ಅನುಮಾನ ಈ ಒಂದು ವಿಚಾರದಲ್ಲಿ. ಈ ಸಮಯದಲ್ಲಿ ಸರ್ವಿಸ್ ಬೇಕಾ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಏಪ್ರಿಲ್ 17ರಂದು ಬೇಲಿಫ್ಗಳು ಕಾರು ಜಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೀ ಕೊಟ್ಟಿರಲಿಲ್ಲ. ಒಂದು ಕಡೆ ಕಚೇರಿಗೆ ಡಿಸಿ ನಳಿನ್ ಅತುಲ್ ಕೂಡ ಬಂದಿರಲಿಲ್ಲ. ಡಿಸಿ ಕಚೇರಿ ವಾಹನ ಸಂಖ್ಯೆ KA01G9869 ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ, ಇದೇ ಕಾರು ಹೊಸಪೇಟೆಯ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಶಿಫ್ಟ್ ಆಯಿತು ಟೊಯೋಟಾ ಶೋರೂಮ್ಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ಬಳಸುವಂತಹ ಸರ್ಕಾರಿ ಕಾರ್ ಇದೆಯಲ್ಲ, ಹೊಸಪೇಟೆ ಶೋರೂಮ್ನಲ್ಲಿ ಸರ್ವಿಸ್ಗೆ ಅಂತ ಶಿಫ್ಟ್ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿರುವಂತಹ ಕಾರು ಇದೇ ಕಾರು. ನ್ಯಾಯಾಲಯ ಜಪ್ತಿಗೆ ಆದೇಶವನ್ನ ಮಾಡಿರುವಂತಹ ಕಾರು ಈಗ ಸರ್ವಿಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಕ್ಕೆ, ಇಂಟೆನ್ಷನಲಿ ಈ ಟೈಮಲ್ಲಿ ಸರ್ವಿಸ್ಗೆ ಬಿಟ್ರ ಅನ್ನುವಂತಹ ಅನುಮಾನ. ಸರ್ವಿಸ್ಗೆ ಕಾರ್ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರಾ ಡಿಸಿ ನಳಿನ್ ಅತುಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್ ಆಗಿದೆ. ಕೋರ್ಟ್ ಆದೇಶದಿಂದ ಬಚಾವ್ ಆಗೋದಕ್ಕೆ ಡಿಸಿ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಳಿನ್ ಅತುಲ್ನ ಈ ಒಂದು ನಿರ್ಧಾರ. ಹೊಸಪೇಟೆ ಕಾರು ಶೋರೂಮ್ನಲ್ಲಿ ಡಿಸಿ ಕಾರ್ ಕಾಣಿಸ್ಕೊಂಡಿದೆ. ಕಾರು ಜಪ್ತಿಗೆ ಆದೇಶಿಸಿತ್ತು ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್. ಇದರ ಮಧ್ಯದಲ್ಲಿ ಈಗ ಶೋರೂಮ್ಗೆ ಹೋಗಿರುವಂತದ್ದು ಕಾರು. ಹಾಗಾಗಿ ಸಾಕಷ್ಟು ಅನುಮಾನ ಈ ಒಂದು ವಿಚಾರದಲ್ಲಿ. ಈ ಸಮಯದಲ್ಲಿ ಸರ್ವಿಸ್ ಬೇಕಾ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಏಪ್ರಿಲ್ 17ರಂದು ಬೇಲಿಫ್ಗಳು ಕಾರು ಜಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೀ ಕೊಟ್ಟಿರಲಿಲ್ಲ. ಒಂದು ಕಡೆ ಕಚೇರಿಗೆ ಡಿಸಿ ನಳಿನ್ ಅತುಲ್ ಕೂಡ ಬಂದಿರಲಿಲ್ಲ. ಡಿಸಿ ಕಚೇರಿ ವಾಹನ ಸಂಖ್ಯೆ KA01G9869 ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ, ಇದೇ ಕಾರು ಹೊಸಪೇಟೆಯ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಶಿಫ್ಟ್ ಆಯಿತು ಟೊಯೋಟಾ ಶೋರೂಮ್ಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ಬಳಸುವಂತಹ ಸರ್ಕಾರಿ ಕಾರ್ ಇದೆಯಲ್ಲ, ಹೊಸಪೇಟೆ ಶೋರೂಮ್ನಲ್ಲಿ ಸರ್ವಿಸ್ಗೆ ಅಂತ ಶಿಫ್ಟ್ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿರುವಂತಹ ಕಾರು ಇದೇ ಕಾರು. ನ್ಯಾಯಾಲಯ ಜಪ್ತಿಗೆ ಆದೇಶವನ್ನ ಮಾಡಿರುವಂತಹ ಕಾರು ಈಗ ಸರ್ವಿಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಕ್ಕೆ, ಇಂಟೆನ್ಷನಲಿ ಈ ಟೈಮಲ್ಲಿ ಸರ್ವಿಸ್ಗೆ ಬಿಟ್ರ ಅನ್ನುವಂತಹ ಅನುಮಾನ. ಸರ್ವಿಸ್ಗೆ ಕಾರ್ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರಾ ಡಿಸಿ ನಳಿನ್ ಅತುಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್ ಆಗಿದೆ. ಕೋರ್ಟ್ ಆದೇಶದಿಂದ ಬಚಾವ್ ಆಗೋದಕ್ಕೆ ಡಿಸಿ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಳಿನ್ ಅತುಲ್ನ ಈ ಒಂದು ನಿರ್ಧಾರ. ಹೊಸಪೇಟೆ ಕಾರು ಶೋರೂಮ್ನಲ್ಲಿ ಡಿಸಿ ಕಾರ್ ಕಾಣಿಸ್ಕೊಂಡಿದೆ. ಕಾರು ಜಪ್ತಿಗೆ ಆದೇಶಿಸಿತ್ತು ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್. ಇದರ ಮಧ್ಯದಲ್ಲಿ ಈಗ ಶೋರೂಮ್ಗೆ ಹೋಗಿರುವಂತದ್ದು ಕಾರು. ಹಾಗಾಗಿ ಸಾಕಷ್ಟು ಅನುಮಾನ ಈ ಒಂದು ವಿಚಾರದಲ್ಲಿ. ಈ ಸಮಯದಲ್ಲಿ ಸರ್ವಿಸ್ ಬೇಕಾ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಏಪ್ರಿಲ್ 17ರಂದು ಬೇಲಿಫ್ಗಳು ಕಾರು ಜಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೀ ಕೊಟ್ಟಿರಲಿಲ್ಲ. ಒಂದು ಕಡೆ ಕಚೇರಿಗೆ ಡಿಸಿ ನಳಿನ್ ಅತುಲ್ ಕೂಡ ಬಂದಿರಲಿಲ್ಲ. ಡಿಸಿ ಕಚೇರಿ ವಾಹನ ಸಂಖ್ಯೆ KA01G9869 ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ, ಇದೇ ಕಾರು ಹೊಸಪೇಟೆಯ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಶಿಫ್ಟ್ ಆಯಿತು ಟೊಯೋಟಾ ಶೋರೂಮ್ಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ಬಳಸುವಂತಹ ಸರ್ಕಾರಿ ಕಾರ್ ಇದೆಯಲ್ಲ, ಹೊಸಪೇಟೆ ಶೋರೂಮ್ನಲ್ಲಿ ಸರ್ವಿಸ್ಗೆ ಅಂತ ಶಿಫ್ಟ್ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿರುವಂತಹ ಕಾರು ಇದೇ ಕಾರು. ನ್ಯಾಯಾಲಯ ಜಪ್ತಿಗೆ ಆದೇಶವನ್ನ ಮಾಡಿರುವಂತಹ ಕಾರು ಈಗ ಸರ್ವಿಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಕ್ಕೆ, ಇಂಟೆನ್ಷನಲಿ ಈ ಟೈಮಲ್ಲಿ ಸರ್ವಿಸ್ಗೆ ಬಿಟ್ರ ಅನ್ನುವಂತಹ ಅನುಮಾನ. ಸರ್ವಿಸ್ಗೆ ಕಾರ್ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರಾ ಡಿಸಿ ನಳಿನ್ ಅತುಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್ ಆಗಿದೆ.
ಕೋರ್ಟ್ ಆದೇಶದಿಂದ ಬಚಾವ್ ಆಗೋದಕ್ಕೆ ಡಿಸಿ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಳಿನ್ ಅತುಲ್ನ ಈ ಒಂದು ನಿರ್ಧಾರ. ಹೊಸಪೇಟೆ ಕಾರು ಶೋರೂಮ್ ನಲ್ಲಿ ಡಿಸಿ ಕಾರ್ ಕಾಣಿಸ್ಕೊಂಡಿದೆ. ಕಾರು ಜಪ್ತಿಗೆ ಆದೇಶಿಸಿತ್ತು ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್. ಇದರ ಮಧ್ಯದಲ್ಲಿ ಈಗ ಶೋರೂಮ್ಗೆ ಹೋಗಿರುವಂತದ್ದು ಕಾರು. ಹಾಗಾಗಿ ಸಾಕಷ್ಟು ಅನುಮಾನ ಈ ಒಂದು ವಿಚಾರದಲ್ಲಿ. ಈ ಸಮಯದಲ್ಲಿ ಸರ್ವಿಸ್ ಬೇಕಾ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಏಪ್ರಿಲ್ 17ರಂದು ಬೇಲಿಫ್ಗಳು ಕಾರು ಜಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೀ ಕೊಟ್ಟಿರಲಿಲ್ಲ. ಒಂದು ಕಡೆ ಕಚೇರಿಗೆ ಡಿಸಿ ನಳಿನ್ ಅತುಲ್ ಕೂಡ ಬಂದಿರಲಿಲ್ಲ. ಡಿಸಿ ಕಚೇರಿ ವಾಹನ ಸಂಖ್ಯೆ KA01G9869 ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ, ಇದೇ ಕಾರು ಹೊಸಪೇಟೆಯ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಶಿಫ್ಟ್ ಆಯಿತು ಟೊಯೋಟಾ ಶೋರೂಮ್ಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ಬಳಸುವಂತಹ ಸರ್ಕಾರಿ ಕಾರ್ ಇದೆಯಲ್ಲ, ಹೊಸಪೇಟೆ ಶೋರೂಮ್ನಲ್ಲಿ ಸರ್ವಿಸ್ಗೆ ಅಂತ ಶಿಫ್ಟ್ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿರುವಂತಹ ಕಾರು ಇದೇ ಕಾರು. ನ್ಯಾಯಾಲಯ ಜಪ್ತಿಗೆ ಆದೇಶವನ್ನ ಮಾಡಿರುವಂತಹ ಕಾರು ಈಗ ಸರ್ವಿಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಕ್ಕೆ, ಇಂಟೆನ್ಷನಲಿ ಈ ಟೈಮಲ್ಲಿ ಸರ್ವಿಸ್ಗೆ ಬಿಟ್ರ ಅನ್ನುವಂತಹ ಅನುಮಾನ. ಸರ್ವಿಸ್ಗೆ ಕಾರ್ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರಾ ಡಿಸಿ ನಳಿನ್ ಅತುಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೊಪ್ಪಳ ಜಿಲ್ಲಾಧಿಕಾರಿ ಕಾರು ಶೋರೂಮ್ಗೆ ಶಿಫ್ಟ್ ಆಗಿದೆ. ಕೋರ್ಟ್ ಆದೇಶದಿಂದ ಬಚಾವ್ ಆಗೋದಕ್ಕೆ ಡಿಸಿ ಪ್ಲಾನ್ ಅನ್ನ ಮಾಡಿದ್ರ ಅನ್ನುವಂತಹ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಳಿನ್ ಅತುಲ್ನ ಈ ಒಂದು ನಿರ್ಧಾರ. ಹೊಸಪೇಟೆ ಕಾರು ಶೋರೂಮ್ ನಲ್ಲಿ ಡಿಸಿ ಕಾರ್ ಕಾಣಿಸ್ಕೊಂಡಿದೆ. ಕಾರು ಜಪ್ತಿಗೆ ಆದೇಶಿಸಿತ್ತು ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್. ಇದರ ಮಧ್ಯದಲ್ಲಿ ಈಗ ಶೋರೂಮ್ಗೆ ಹೋಗಿರುವಂತದ್ದು ಕಾರು. ಹಾಗಾಗಿ ಸಾಕಷ್ಟು ಅನುಮಾನ ಈ ಒಂದು ವಿಚಾರದಲ್ಲಿ. ಈ ಸಮಯದಲ್ಲಿ ಸರ್ವಿಸ್ ಬೇಕಾ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಏಪ್ರಿಲ್ 17ರಂದು ಬೇಲಿಫ್ಗಳು ಕಾರು ಜಪ್ತಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೀ ಕೊಟ್ಟಿರಲಿಲ್ಲ. ಒಂದು ಕಡೆ ಕಚೇರಿಗೆ ಡಿಸಿ ನಳಿನ್ ಅತುಲ್ ಕೂಡ ಬಂದಿರಲಿಲ್ಲ. ಡಿಸಿ ಕಚೇರಿ ವಾಹನ ಸಂಖ್ಯೆ KA01G9869 ನೋಡ್ತಾ ಇದೀವಲ್ಲ ದೃಶ್ಯಗಳಲ್ಲಿ, ಇದೇ ಕಾರು ಹೊಸಪೇಟೆಯ ಟೊಯೋಟಾ ಶೋರೂಮ್ಗೆ ಶಿಫ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ಶಿಫ್ಟ್ ಆಯಿತು ಟೊಯೋಟಾ ಶೋರೂಮ್ಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರು ಬಳಸುವಂತಹ ಸರ್ಕಾರಿ ಕಾರ್ ಇದೆಯಲ್ಲ, ಹೊಸಪೇಟೆ ಶೋರೂಮ್ನಲ್ಲಿ ಸರ್ವಿಸ್ಗೆ ಅಂತ ಶಿಫ್ಟ್ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ತಿರುವಂತಹ ಕಾರು ಇದೇ ಕಾರು. ನ್ಯಾಯಾಲಯ ಜಪ್ತಿಗೆ ಆದೇಶವನ್ನ ಮಾಡಿರುವಂತಹ ಕಾರು ಈಗ ಸರ್ವಿಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಕ್ಕೆ, ಇಂಟೆನ್ಷನಲಿ ಈ ಟೈಮಲ್ಲಿ ಸರ್ವಿಸ್ಗೆ ಬಿಟ್ರ ಅನ್ನುವಂತಹ ಅನುಮಾನ. ಸರ್ವಿಸ್ಗೆ ಕಾರ್ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಳ್ತಾ ಇದ್ದಾರಾ ಡಿಸಿ ನಳಿನ್ ಅತುಲ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ.